ಹಲೋ ಮೈ ಬ್ಯೂಟಿಫುಲ್ ಸಾಲ್ಸ್, ಗುಡ್ ಆಫ್ಟರ್ನೂನ್. ಹೇಗಿದ್ದೀರಾ ಎಲ್ಲರೂ? ಇವತ್ತು ನಿಮ್ಮ ಪಾರ್ಟ್ನರ್ನ ಕರೆಂಟ್ ಫೀಲಿಂಗ್ಸ್ ಚೆಕ್ ಮಾಡೋಣ. ಇದು ಕಲೆಕ್ಟಿವ್ ಟೈಮ್ಲೆಸ್ ರೀಡಿಂಗ್ ಆಗಿರುತ್ತೆ. ಸೊ ದ್ಯಾಟ್ ನೀವು ಯಾವಾಗ ಚೆಕ್ ಮಾಡಿದ್ರೂ ನಿಮಗೆ ಇದು ರೆಸೊನೇಟ್ ಆಗಬೇಕು ಅಂತ ನಾನು ಮ್ಯಾನಿಫೆಸ್ಟ್ ಮಾಡಿದ್ದೀನಿ. ಹಾಗೆ ನಿಮ್ಮ ಪಾರ್ಟ್ನರ್ಸ್ನ 1 ಸೆಕೆಂಡ್ ನೀವು ಪಾಸ್ ಮಾಡಿಬಿಟ್ಟು ರೀಡಿಂಗ್ ಚೆಕ್ ಮಾಡಿ. ಸೊ ದ್ಯಾಟ್ ನಿಮಗೆ ಅಕ್ಯುರೇಟ್ ಗೈಡೆನ್ಸ್ ಸಿಗುತ್ತೆ. ಏಂಜಲ್ಸ್ ಆ್ಯಂಡ್ ಯೂನಿವರ್ಸ್, ನನ್ನ ವ್ಯೂವರ್ಸ್ನ ಪಾರ್ಟ್ನರ್ಸ್ನ ಕರೆಂಟ್ ಫೀಲಿಂಗ್ ಏನಿದೆ ಅಂತ ಪ್ಲೀಸ್ ಗೈಡ್ ಮೀ. ಏಂಜಲ್ಸ್ ಆ್ಯಂಡ್ ಯೂನಿವರ್ಸ್, ಡಿವೈನ್ ಏಂಜಲ್ಸ್ ಆ್ಯಂಡ್ ಯೂನಿವರ್ಸ್, ಪ್ಲೀಸ್ ಗೈಡ್ ನನ್ನ ವ್ಯೂವರ್ಸ್ನ ಪಾರ್ಟ್ನರ್ಸ್ನ ಕರೆಂಟ್ ಫೀಲಿಂಗ್ಸ್ ಏನಿದೆ ಅಂತ ಹೇಳಿ. ಆಲ್ ರೈಟ್, ನನಗೇನು ಅನಿಸುತ್ತೆ ಅಂತ ಅಂದರೆ, ನಿಮ್ಮ ಪಾರ್ಟ್ನರ್ ಇವಾಗ ಆ್ಯಕ್ಷನ್ ತಗೊಳ್ಳೋದ್ರಲ್ಲಿ ರೆಡಿ ಇಲ್ಲ. ಅವ್ರಿಗೆ ಸ್ವಲ್ಪ ಇನ್ನೂ ಟೈಮ್ ಬೇಕಾಗಿದೆ. ಅವರು ಸ್ಟಕ್ ಫೀಲಿಂಗಲ್ಲಿದ್ದಾರೆ, ಆ್ಯಕ್ಷನ್ ತಗೊಳ್ತಾ ಇಲ್ಲ. ಅವ್ರಿಗೆ ಇಂಟ್ರೆಸ್ಟ್ ಇದೆ, ಏನೋ ಒಂದು ಮಾಡಬೇಕು, ನಿಮ್ಮ ಜೊತೆಗೆ ಮತ್ತೆ ಮುಂದೆ ಹೋಗಬೇಕು, ಫಾರ್ವರ್ಡ್ ಇರಬೇಕು ರಿಲೇಷನ್ಶಿಪ್ಪಲ್ಲಿ ಅಂತ ಇಂಟ್ರೆಸ್ಟ್ ಇದೆ. ಬಟ್ ನೀವೇನು ಕೇಳ್ತೀರಾ ಅಲ್ವಾ, ಅದನ್ನು ಅವರಿಗೆ ಕೊಡಲಿಕ್ಕೆ ರೆಡಿ ಇಲ್ಲ. ಅದನ್ನ ಮಾಡಲಿಕ್ಕೆ ಅವ್ರಿಗೆ ಆಗ್ತಾ ಇಲ್ಲ. ಮೇ ಬಿ ಅ ಕಮಿಟ್ಮೆಂಟ್ ಆರ್ ಸಮಥಿಂಗ್ ಎಲ್ಸ್ ನೀವೇನೋ ಕೇಳ್ತಾ ಇದ್ದೀರಾ, ಅದನ್ನು ಅವ್ರು ಕೊಡ್ಲಿಕ್ಕೆ ಆಗ್ತಾ ಇಲ್ಲ. ಆ್ಯಂಡ್ ದೆನ್ ನನಗೇನು ಅನಿಸುತ್ತೆ ಅಂದರೆ, ಅವರು ಜಾಸ್ತಿ ಫೈನಾನ್ಸಸ್ ಮೇಲೆ ಫೋಕಸ್ಡ್ ಇದ್ದಾರೆ. ಫೈನಾನ್ಸಸ್ ಜೊತೆ ಫೋಕಸ್ಡ್ ಇದ್ದಿದ್ದಕ್ಕೇ ನಿಮ್ಗೇನು ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಅಂತ ನಂಗೆ ಅನಿಸುತ್ತೆ. ಆ್ಯಂಡ್ ದೆನ್ ಅವರು ನಿಮ್ಮಿಬ್ಬರಲ್ಲಿ ಸ್ವಲ್ಪ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಎಲ್ಲ ಇದೆ. ಆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ನ ಕ್ಲಿಯರ್ ಮಾಡಲಿಕ್ಕೆ ಯೋಚನೆ ಮಾಡ್ತಾ ಇದ್ದಾರೆ. ಆಲ್ ರೈಟ್, ಏಂಜಲ್ಸ್ ಆ್ಯಂಡ್ ಯೂನಿವರ್ಸ್, ನನ್ನ ವ್ಯೂವರ್ಸ್ನ ರಿಲೇಷನ್ಶಿಪ್ಪಿಗೆ ಒಂದು ಕಾರ್ಡ್ ಕೊಡಿ. ಏಂಜಲ್ಸ್ ಆ್ಯಂಡ್ ಯೂನಿವರ್ಸ್, ರೊಮ್ಯಾನ್ಸ್ ಏಂಜಲ್ಸ್, ನನ್ನ ವ್ಯೂವರ್ಸ್ನ ರಿಲೇಷನ್ಶಿಪ್ಗೆ ಗೈಡೆನ್ಸ್ ಕೊಡಿ. ಏಂಜಲ್ಸ್ ಆ್ಯಂಡ್ ಯೂನಿವರ್ಸ್, ರಿಲಿಜಿಯಸ್ ಫ್ಯಾಕ್ಟರ್ಸ್. ಆಲ್ ರೈಟ್, your love life is influenced by your religious upbringing and spiritual path. ಓಕೆ, ನಿಮ್ಮದು ಇಬ್ಬರದು ರಿಲೇಷನ್ಶಿಪ್ಪಲ್ಲಿ ನಿಮಗೆ ಏನು ಪ್ರಾಬ್ಲಮ್ ಆಗ್ತಾ ಇದೆ ಅಂತ ಅಂದರೆ, ರಿಲಿಜಿಯಸ್ ಫ್ಯಾಕ್ಟರ್ಸ್ ಇರೋದ್ರಿಂದ ಆಗ್ತಾ ಇದೆ ಅಂತ ಹೇಳ್ತಾರೆ. ಲೆಟ್ ಯುವರ್ ಫ್ರೆಂಡ್ಸ್ ಹೆಲ್ಪ್ ಯು, ಆಸ್ಕ್ ಫಾರ್ ಆ್ಯಂಡ್ ಆಕ್ಸೆಪ್ಟ್ ಸಪೋರ್ಟ್ ಫ್ರಮ್ ಅದರ್ಸ್. ಅಂದರೆ ಏನು ಹೇಳ್ತಾ ಇದ್ದಾರೆ ಅಂದರೆ, ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಏನು ಪ್ರಾಬ್ಲಮ್ಸ್ ಬಂದ ಇದೆ ಅಲ್ವಾ, ಅದರಿಂದ ನೀವು ನಿಮ್ಮ ಫ್ರೆಂಡ್ಸ್ ಕಡೆ ಹೆಲ್ಪ್ ಕೇಳಿ ಅಂತ ಹೇಳಿದ್ದಾರೆ. ನನ್ನ ರೀಡಿಂಗ್ ನಿಮಗೆ ರೆಸೊನೇಟ್ ಆದರೆ ದಯವಿಟ್ಟು ನನ್ನ ಫಾಲೋ ಮಾಡಿ ಫಾರ್ ಡೈಲಿ ಟ್ಯಾರೋ ರೀಡಿಂಗ್. ಬೈ ದ ವೇ ಫ್ರೆಂಡ್ಸ್, ನನಗೆ ನೀನು ಕಾರ್ಡ್ ಶೋ ಮಾಡಲ್ಲ, ಹಾಗೆ ರೀಡ್ ಮಾಡ್ತೀಯಾ ಅಂತ ಕಮೆಂಟ್ ಬಂದಿತ್ತು. ಸೊ ಇವತ್ತು ಕಾರ್ಡ್ಸ್ ಶೋ ಮಾಡಿಬಿಟ್ಟು ರೀಡ್ ಮಾಡಿದ್ದೀನಿ. ಸೊ ಪ್ಲೀಸ್ ಲೆಟ್ ಮೀ ನೋ, ನಿಮಗೆ ಆ ಟೈಪ್ ರೀಡಿಂಗ್ ಇಷ್ಟ ಆಯಿತಾ, ಈ ಟೈಪ್ ರೀಡಿಂಗ್ ಇಷ್ಟ ಆಯಿತಾ ಅಂತ ನನಗೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಒನ್ಸ್ ಅಗೇನ್. ಹ್ಯಾವ್ ಅ ಗುಡ್ ಡೇ.